ನಿಧಾನಕ್ಕೆ ಟೈಮ್ ಇದೆ ತುಂಬಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 10:10 ಸುಮಾರಿಗೆ ಎಲ್ಲರೂ ಕೂಡ ದಸರಾ ಉದ್ಘಾಟನೆಗೆ ನಿಗದಿಯಾಗಿರುವಂತಹ ಸ್ಥಳಕ್ಕೆ ಆಗಮಿಸ್ತಾರೆ. ಚಾಮುಂಡಿ ದೇವಿಯ ವಿಗ್ರಹವನ್ನು ಇರಿಸಲಾಗಿರುತ್ತೆ. ಅಲ್ಲಿ ಪುಷ್ಪಾರ್ಚನೆಯ ಮೂಲಕ ಚಾಲನೆಯನ್ನು ಕೊಡಲಾಗುತ್ತೆ. ಅದಾದ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಕೂಡ ಇದೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅನೇಕ ಮಂದಿ ಆಗಮಿಸಿದ್ದಾರೆ. ಈ ಬಾರಿ ಪ್ರಥಮ ಬಾರಿಗೆ ಪಾಸ್ ಇದ್ದವರಿಗೆ ಮಾತ್ರ ಈ ಒಂದು ದಸರಾ ಉದ್ಘಾಟನೆಯ ನಂತರದಲ್ಲಿ ನಡೆಯುವಂತಹ ವೇದಿಕೆ ಕಾರ್ಯಕ್ರಮ ಇದೆಯಲ್ಲ ಅದಕ್ಕೆ ಅನುವು ಮಾಡಿಕೊಡಲಾಗ್ತಿದೆ ಅನ್ನೋ ಮಾಹಿತಿ ಇದೆ. ಗಮನಿಸ್ತಾ ಇದ್ದೀರಿ, ಬಾನು ಮುಷ್ತಾಕ್ ಅವರು ಪೂಜೆಯಲ್ಲಿ ಭಾಗಿಯಾದ ನಂತರದಲ್ಲಿ ಭಾವುಕರಾದರು. ಯಾಕಂದರೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಬಾನು ಮುಷ್ತಾಕ್ ಅವರನ್ನು ಸರ್ಕಾರ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಸಂಪ್ರದಾಯ, ನಮ್ಮ ಆಚರಣೆಗಳು, ನಮ್ಮ ಧಾರ್ಮಿಕ ವಿಧಿವಿಧಾನಗಳು ಏನು ಗೊತ್ತು ಅವರಿಗೆ, ಯಾವ ಉದ್ದೇಶದಿಂದ ನೀವು ಅವರನ್ನು ಆಯ್ಕೆ ಮಾಡಿದ್ದೀರಿ ಅಂತ ಹೇಳಿ ವಿಪಕ್ಷಗಳು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ವು. ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಆದರೆ ಅದು ಯಾವುದಕ್ಕೂ ಕೂಡ ಬಾನು ಮುಷ್ತಾಕ್ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಅದರ ಹೊರತಾಗಿಯೇ ಕೋರ್ಟ್ಗೂ ಕೂಡ ಹೋಗಿದ್ರು. ಪ್ರತಾಪ್ ಸಿಂಹ ಅವರು ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಲಾಗಿದೆಯಲ್ಲ ಅದನ್ನು ಪ್ರಶ್ನಿಸಿ ಅರ್ಜಿಯನ್ನು ಹಾಕಿದ್ರು. ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು ಕೂಡ. ಅದಾದಮೇಲೆ ಅವರ ಹಾದಿ ಸುಗಮವಾಗಿತ್ತು. ಇಷ್ಟೆಲ್ಲ ಅಡೆತಡೆಗಳು, ವಿರೋಧಗಳ ನಡುವೆ, ಟೀಕೆಗಳ ನಡುವೆ ಇವತ್ತು ದಸರಾ ಉದ್ಘಾಟನೆಯ ಆ ಅಮೃತ ಕ್ಷಣ ಅವರ ಕಣ್ಣ ಮುಂದಿದೆ. ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಆ ಭಕ್ತಿ ಭಾವನೆ ಇದೆಯಲ್ಲ ಅದು ಅವರನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಧರ್ಮ ಯಾವುದೇ ಇರಬಹುದು, ಆದರೆ ಲೇಖಕಿಯಾಗಿ ಅವರಿಗೆ ಗೊತ್ತು ಆ ಒಂದು ಸಾಮರಸ್ಯದ ಸಂದೇಶ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಲ್ಲ, ಅದು ಅವರು ಅದ್ಭುತವಾಗಿ ರೂಢಿಸಿಕೊಂಡಿದ್ದಾರೆ. ಅದೇ ಒಂದು ಧಾಟಿಯಲ್ಲಿ ಇವತ್ತು ಅವರಿಂದ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಕೆಯಾಗಿದೆ. ದೇವಿಗೆ ಭಕ್ತಿ ಭಾವವನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿನೇ ಆ ಒಂದು ಭಾವುಕತೆಯ ಕ್ಷಣ ನಮ್ಮ ಕಣ್ಣ ಮುಂದಿದೆ. ಕಣ್ಣೀರನ್ನು ಹಾಕಿ ತಮ್ಮ ಆ ಒಂದು ಭಕ್ತಿ ಭಾವವನ್ನು ಅರ್ಪಿಸಿದ್ದಾರೆ ಬಾನು ಮುಷ್ತಾಕ್ ಅವರು. ಈ ಒಂದು ಅತ್ಯದ್ಭುತ ಕ್ಷಣಕ್ಕೆ ನಾನು ಸಾಕ್ಷಿ ಆದ್ನಲ್ಲ ಅನ್ನೋ ಖುಷಿ ಒಂದು ಕಡೆ. ಅವರ ಆಯ್ಕೆಗೆ ವಿರೋಧಗಳಿದ್ರೂ ಕೂಡ ಎಷ್ಟರ ಮಟ್ಟಿಗೆ ಅವರು ನಮ್ಮ ಸಂಪ್ರದಾಯವನ್ನು ಅನುಸರಿಸ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ದಸರಾ ಉದ್ಘಾಟನೆಯಾಗುತ್ತೆ. ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾರೆ ಬಾನು ಮುಷ್ತಾಕ್ ಅವರು. ಕೆಲವೇ ಕ್ಷಣಗಳಲ್ಲಿ ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಗುತ್ತೆ. 10:10 10:48 ಶುಭ ವೃಶ್ಚಿಕ ಲಗ್ನದಲ್ಲಿ ಪುಷ್ಪಾರ್ಚನೆಯ ಮೂಲಕ ಚಾಲನೆ ಸಿಗುತ್ತೆ. ಈಗಾಗಲೇ ನಾಡ ಅಧಿದೇವತೆ ಚಾಮುಂಡಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಕೆ ಮಾಡಲಾಯಿತು. ಅದಾದ ನಂತರದಲ್ಲಿ ಒಂದಷ್ಟು ಸಂಪ್ರದಾಯಗಳಿರುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಗಣೇಶ ವಿಗ್ರಹ, ಬೇರೆ ಬೇರೆ ದೇವರ ಮೂರ್ತಿಗಳಿರುತ್ತೆ. ಅದಕ್ಕೂ ಕೂಡ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಗಣ್ಯಾತಿ ಗಣ್ಯರು ಮುನ್ನಡೀತಿದ್ದಾರೆ. ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯನವರು, ಉದ್ಘಾಟಕಿ ಬಾನು ಮುಷ್ತಾಕ್ ಅವರು, ಹಾಗೆಯೇ ಅವರ ಜೊತೆಗೆ ಗಣ್ಯ ನಾಯಕರು ವೇದಿಕೆಗೆ ನಮಸ್ಕರಿಸಿ ಪೂಜೆಯನ್ನು ನೆರವೇರಿಸುತ್ತಾರೆ. ನಂತರ ವೇದಿಕೆಯ ಕಾರ್ಯಕ್ರಮ ಉದ್ಘಾಟನೆಯಾಗುತ್ತೆ. ದೇಗುಲದ ಒಳ ಬರ್ತಾ ಇದ್ದಂತೆ ಕೈ ಮುಗಿದ ಬಾನು ಮುಷ್ತಾಕ್. ಗಣೇಶ ಮೂರ್ತಿಗೆ ಕೈ ಮುಗಿದು ಬಾನು ಮುಷ್ತಾಕ್ ಅವರು ದೇಗುಲಕ್ಕೆ ಪ್ರವೇಶವನ್ನ ಮಾಡ್ತಾರೆ. ದೇವರ ಮುಂದೆ ಕೈ ಮುಗಿದು ಹೂವನ್ನ ಪಡಿತಾರೆ. ನಂತರ ನಮಸ್ಕರಿಸ್ತಾರೆ. ಗರ್ಭಗುಡಿ ಪ್ರವೇಶ ಮಾಡಿ ದೇವಿಯ ದರ್ಶನವನ್ನ ಪಡಿತಾರೆ. ಮೊದಲಿಗರಾಗಿ ಬಾನು ಮುಷ್ತಾಕ್ ಅವರೇ ನಿಂತಿದ್ರು. ದೇವಿಯ ದರ್ಶನವನ್ನ ಅವರೇ ಪಡೆದ್ರು. ದೇವಿಯನ್ನ ಕಣ್ತುಂಬಿಕೊಂಡ್ರು. ಮಂಗಳಾರತಿಯನ್ನ ಸ್ವೀಕರಿಸಿದ್ರು ಬಾನು ಮುಷ್ತಾಕ್ ಅವರು. ಪೂಜೆ ಪುನಸ್ಕಾರದ ತರುವಾಯ ಅವರಿಗೆ ಹಾರವನ್ನು ಹಾಕಿ ಭಕ್ತಿ ಭಾವದಿಂದ ಅವರಿಗೆ
ಮಹಾಮಂಗಳಾರತಿಯನ್ನು ನೀಡಿ ಸೀರೆಯನ್ನು ಉಡುಗೊರೆಯಾಗಿ ಕೊಡಲಾಯಿತು. ಮೊದಲಿಗರಾಗಿ ಅವರು ನಿಂತುಕೊಂಡಿದ್ದಾರೆ, ಗಮನಿಸ್ತಾ ಇದ್ದೀರಿ. ಅವರ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ಭಾವುಕರಾಗಿಯೇ ದೇವಿಯನ್ನ ನೋಡ್ತಾ ಕಣ್ತುಂಬಿಕೊಂಡ್ರು. ಆಚರಣೆಗಳು, ಪದ್ಧತಿಗಳು ಏನೆಲ್ಲ ಇದೆಯೋ ಅದೆಲ್ಲವನ್ನ ಕೂಡ ಅವರು ಪಾಲಿಸಿದ್ದಾರೆ. ಮಂಗಳಾರತಿಯನ್ನು ತೆಗೆದುಕೊಂಡಂತಹ ಕ್ಷಣ ಇದು. ಇದನ್ನೆಲ್ಲ ಮಾಡ್ತಾರಾ ಬಾನು ಮುಷ್ತಾಕ್ ಅವರು? ನಮ್ಮ ಸಂಪ್ರದಾಯಗಳನ್ನು ಒಪ್ಪಿಕೊಳ್ತಾರಾ? ಈ ಪ್ರಶ್ನೆಯನ್ನ ಕೇಳಿದವರಿಗೆ ಇವತ್ತು ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ದಸರಾ ಅಂದರೆ ಸಾಮರಸ್ಯದ ಹಬ್ಬ. ಅವ್ರು ಆಚರಣೆ ಮಾಡಬೇಕು, ಇವ್ರು ಆಚರಣೆ ಮಾಡಬೇಕು ಅನ್ನೋದೆಲ್ಲ ನಾಡ ಹಬ್ಬ. ಅದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಆಚರಿಸುವಂತಹ, ಸಡಗರ ಸಂಭ್ರಮದಿಂದ ಕೂಡಿರುವಂತಹ ಮಹೋತ್ಸವ ಅದು. ಆ ಮಹೋತ್ಸವಕ್ಕೆ ಏನೇ ಟೀಕೆಗಳು ಬಂದರೂ ಕೂಡ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಸಿಎಂ ಅವರು ಕೂಡ ಹೇಳಿದರು. ದೇಗುಲದ ಒಳಗೆ ಪೂಜೆ ಪುನಸ್ಕಾರವನ್ನು ಮುಗಿಸಿ ಹೊರಬಂದಂತಹ ಕ್ಷಣ ಇದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದಸರಾ ಉದ್ಘಾಟನೆಯಾಗುತ್ತೆ. ಬಾನು ಮುಷ್ತಾಕ್ ಅವರಿಂದ ಅಧಿಕೃತ ಚಾಲನೆ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯನವರು, ಬಾನು ಮುಷ್ತಾಕ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಮೈಸೂರು ಜಿಲ್ಲಾಡಳಿತ, ಸಂಪುಟದ ಸದಸ್ಯರು, ಮೈಸೂರು ಭಾಗದ ಗಣ್ಯಾತಿಗಣ್ಯ ನಾಯಕರು ಬಿಗಿ ಭದ್ರತೆಯ ನಡುವೆ ತೆರಳುತ್ತಾ ಇದ್ದಾರೆ ದೇವಸ್ಥಾನದಿಂದ. ವೇದಿಕೆ ಕಾರ್ಯಕ್ರಮ ನಿಗದಿಯಾಗಿದೆಯಲ್ಲ, ಆ ಜಾಗಕ್ಕೆ ತೆರಳಿ ಗಮನಿಸ್ತಾ ಇದ್ದೀರಿ. ಇದು ವೇದಿಕೆ. ನಾಡಹಬ್ಬ ಮೈಸೂರು ದಸರಾ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಯಾರೆಲ್ಲ ಆಹ್ವಾನಿತರಿದ್ರು ಅವರೆಲ್ಲರೂ ಕೂಡ ಬಂದು ಆಸೀನರಾಗಿದ್ದಾರೆ. ಜಿಟಿ ದೇವೇಗೌಡರು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದು ಆಸೀನರಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವೇದಿಕೆ ಕಾರ್ಯಕ್ರಮಕ್ಕೆ ಆಗಿರುವಂತಹ ಸಕಲ ರೀತಿಯ ತಯಾರಿ, ಮತ್ತೊಂದು ಕಡೆ ಇದು ಚಾಮುಂಡಿ ದೇವಿಗೆ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದಂತಹ ಕ್ಷಣ. ಉದ್ಘಾಟಕರಾಗಿರುವ ಬಾನು ಮುಷ್ತಾಕ್ ಅವರು, ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದರು. ಇನ್ನು ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಇದೆ. ಇವತ್ತಿನಿಂದ ಅಕ್ಟೋಬರ್ 2ರವರೆಗೂ ಕೂಡ ಈ ಧಾರ್ಮಿಕ ವಿಧಿವಿಧಾನಗಳು, ಆಚರಣೆಗಳು ನಿರಂತರವಾಗಿ ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಹೋಗುತ್ತೆ. 9 ದಿನ ನವದುರ್ಗೆಯರ ಪೂಜೆಯಾಗುತ್ತೆ ಇವತ್ತಿನಿಂದ. ಸಿಎಂ ಸಿದ್ದರಾಮಯ್ಯನವರನ್ನ ಮಾತನಾಡೋದಕ್ಕೆ ಪ್ರಯತ್ನ ಪಡಲಾಯಿತು ಮಾಧ್ಯಮದ ಕಡೆಯಿಂದ, ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ. ಟೈಮ್ ಆಗ್ತಾ ಇದೆ. 10:10ರಿಂದ 10:48 ಈ ಶುಭ ವೃಶ್ಚಿಕ ಲಗ್ನದಲ್ಲಿ ಮೈಸೂರು ದಸರಾ ಉದ್ಘಾಟನೆ ಆಗಬೇಕಿದೆ. ಹಾಗಾಗಿ ವೇದಿಕೆಯತ್ತ ತೆರಳಿದ್ರು ಅವರು.